ಹಾಯ್ ಸ್ನೇಹಿತರೆ, ಮತ್ತೊಮ್ಮೆಲ್ಲರಿಗೂ ಸ್ವಾಗತ. ಸಿ ಗಣೇಶ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಾವು ಇವತ್ತು 3/1/2025 ಜನವರಿ 3, 2025 ಇವತ್ತಿನ ಪ್ರಮುಖವಾದಂಥ ಒಂದು ಕರೆಂಟ್ ಅಫೇರ್ಸನ್ನು ನೋಡುವ. ಮೊದಲ ಪ್ರಶ್ನೆ ಯಾವುದಂದರೆ, ಪ್ರಮುಖವಾಗಿ ಪಂಚಾಯತ್ ಸೆ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಯೋಜನೆ. ಪಂಚಾಯತ್ ಸೆ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಈ ಒಂದು ಯೋಜನೆಯನ್ನು ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂದರೆ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಉದ್ಘಾಟನೆ ಮಾಡಿದ್ದಾರೆ. ಇದು ಪ್ರಮುಖವಾಗಿ ಇದೇನು ಅಂದರೆ ಇದರ ಒಂದು ಉದ್ದೇಶ ಗೊತ್ತಿರಬೇಕು. ಮೇಯ್ನಾಗಿ ಯಾವುದಂದರೆ ಇದರ ಉದ್ದೇಶ ಯಾವುದು, ಪಂಚಾಯತಿ ಸೆ ಪಾರ್ಲಿಮೆಂಟ್. ಇದರ ಒಂದು ಉದ್ದೇಶ ಯಾವುದಂದರೆ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದಂಥ ಒಂದು ಉದ್ದೇಶ ಯಾವುದಂದರೆ ಎಸ್ ಟಿ 552 ಚುನಾಯಿತ ಮಹಿಳೆ, ಈಗ ಎಸ್ ಟಿ ಜನಾಂಗ ಇದ್ದಾರಲ್ವ, ಅವರ 502 ಚುನಾಯಿತ ಮಹಿಳಾ ಪ್ರತಿನಿಧಿಗಳ ಭಾಗವಹಿಸುವಿಕೆ ಆಯಿತು. ಅಂದರೆ ಅವರಿಗೋಸ್ಕರ ಮಾಡಿದಂತಹ ಇದೊಂದು ಕಾರ್ಯಕ್ರಮ. ಯಾರಿಗೆ? ಎಸ್ ಟಿ 502 ಚುನಾಯಿತ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಇದೊಂದು ಕಾರ್ಯಕ್ರಮ. ಅಂದರೆ ಇದೇನೆಂದರೆ, ಸಂವಿಧಾನಿಕ ಮತ್ತು ಪ್ರಜಾತ್ಮಕ ಮೌಲ್ಯಗಳ ತಿಳುವಳಿಕೆಯನ್ನು ಹೆಚ್ಚಿಸಲು ಮಹಿಳಾ ಜಾಗೃತಿ ಮತ್ತು ಸಬಲೀಕರಣ, ಈ ಒಂದು ಉದ್ದೇಶದಿಂದ ಈ ಪಂಚಾಯತ್ ಸೆ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಏನು ಮಾಡಿದ್ದಾರೆ ಅಂದರೆ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರಮುಖವಾಗಿ ಗೊತ್ತಿರಲಿ ಯಾರ ಒಂದು ಇದರ ಸಲುವಾಗಿ ಅಂದರೆ, ನೀವೆಲ್ಲ ಕೇಳಿರ್ತೀರ ಬಿರ್ಸಾ ಮುಂಡಾ ಅಂತ. ಈ ಬಿರ್ಸಾ ಮುಂಡಾವರ 150ನೇ ವರ್ಷದ ಜನ್ಮದಿನವಾದ ಒಂದು ನೆನಪಿಗಾಗಿ ಏನು ಮಾಡಿದ್ದಾರೆ ಅಂದರೆ ಪಂಚಾಯತಿ ಸೆ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಏನು ಮಾಡಿದ್ದಾರೆ. ಅದಾದಮೇಲೆ ಪ್ರಮುಖವಾಗಿ ಯಾವ ಒಂದು ಸಚಿವಾಲಯ ಮಾಡಿದೆ ಅಂದರೆ, ರಾಷ್ಟ್ರೀಯ ಬುಡಕಟ್ಟು ವ್ಯವಹಾರ ಮತ್ತು ರಾಷ್ಟ್ರೀಯ ಮಹಿಳಾ ಸಚಿವಾಲಯ. ನೋಡಿ, ರಾಷ್ಟ್ರೀಯ ಬುಡಕಟ್ಟು ವ್ಯವಹಾರ ಮತ್ತು ರಾಷ್ಟ್ರೀಯ ಮಹಿಳಾ ಸಚಿವಾಲಯ ಕೂಡಿಕೊಂಡು ಏನು ಮಾಡಿದೆ ಅಂದರೆ ಪಂಚಾಯತಿ ಸೆ ಪಾರ್ಲಿಮೆಂಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಅದಾದಮೇಲೆ ಬಿರ್ಸಾ ಮುಂಡಾ ಅವರ ಜನ್ಮದಿನವನ್ನು ಜನಜಾತಿಯ ಗೌರವ್ ದಿವಸ್ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆಚರಣೆ ಮಾಡಿದ್ದಾರೆ. ಯಾರ ಒಂದು ಹುಟ್ಟಿದಬ್ಬವನ್ನು ಅಥವಾ ಜನ್ಮದಿನವನ್ನು ಅಂದರೆ ಬಿರ್ಸಾ ಮುಂಡಾ ಅವರ ಜನ್ಮದಿನವನ್ನು ಜನಜಾತಿಯ ಗೌರವ್ ದಿವಸ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಮುಖವಾಗಿ ಏನು ಮಾಡಿದ್ದಾರೆ, ಆಚರಣೆ ಮಾಡಿದ್ದಾರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ ಇನ್ನು ಮುಂದಿನ ಒಂದು ಪ್ರಮುಖವಾದಂಥ ಒಂದು ಪ್ರಶ್ನೆ ಯಾವುದಂದರೆ, ಇತ್ತೀಚೆಗೆ ಒಬ್ಬರು ಮರಣ ಆಗಿದೆ. ಅದು ಯಾರಂದರೆ ಚಿದಂಬರಂ. ಇವರು ಯಾರಂದರೆ ಒಬ್ಬ ಬೌದ್ಧ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಬ್ಬ ವಿಜ್ಞಾನಿ. ಇವರು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಪರಮಾಣು ಟೆಸ್ಟ್ ಅಂತ ಆಗ್ತದೆ. ಅಂದರೆ ಈ ಪೋಖ್ರಾನ್ 1 ಮತ್ತು ಪೋಖ್ರಾನ್ 2 ಆಗ್ತದೆ. 1974 ಮತ್ತು 1992ರಲ್ಲಿ ಪೋಖ್ರಾನ್ ಇಲ್ಲಿ ಇಂದಿರಾ ಗಾಂಧಿ ಅವರು ಏನಾಗಿದ್ದರು ಅಂದರೆ ಪ್ರಧಾನಮಂತ್ರಿ ಆಗಿದ್ದರು. ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಾಗಿದ್ದರು ಅಂದರೆ ಪ್ರಧಾನಮಂತ್ರಿ ಆಗಿದ್ದರು. ಈ ಒಂದು ಇದರ ಒಂದು ಪೋಖ್ರಾನ್ ಅಣುಪರೀಕ್ಷೆಯ ಪ್ರಮುಖ ಉಸ್ತುವಾರಿ ಯಾರಂದರೆ ಚಿದಂಬರಂ ಅವರು ಇತ್ತೀಚೆಗೆ ಏನಾಗಿದೆ ಅಂದರೆ ನಿಧನ ಆಗಿದ್ದಾರೆ. ಇವರಿಗೆ 1975ರಲ್ಲಿ ಪ್ರಮುಖವಾಗಿ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅದಾದಮೇಲೆ 1999ರಲ್ಲಿ ಪದ್ಮವಿಭೂಷಣ ಅವಾರ್ಡ್ ಸಹ ಸಿಕ್ಕಿದೆ. ಯಾರಿಗೆ? ಬೌದ್ಧ ವಿಜ್ಞಾನಿ ಚಿದಂಬರಂ ಅವರಿಗೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಪ್ರಮುಖವಾಗಿ ಈಗ ನಮ್ಮ ಭಾರತೀಯ ನೌಕಾಪಡೆ INS ಇಂಡಿಯನ್ ನಾವೆಲ್ ಶಿಪ್, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾರತೀಯ ವಾಯುಪಡೆಗೆ ಸಂಬಂಧಪಟ್ಟಿದೆ. ಈ ನಮ್ಮ ವಾಯುಪಡೆ 2025 ಜನವರಿ ತಿಂಗಳಲ್ಲಿ ಏನು ಮಾಡಿದೆ ಅಂದರೆ ಒಟ್ಟು 3 ಯುದ್ಧ ನೌಕೆಗಳನ್ನು ಏನು ಮಾಡಿದೆ ಅಂದರೆ ಅಂದರೆ ಯುದ್ಧ ನೌಕೆಯನ್ನು ನಿಯೋಜನೆ ಮಾಡಿದೆ. ಅದು 3 ಗೊತ್ತಿರಬೇಕು. INS ನೀಲಗಿರಿ, ಅದಾದಮೇಲೆ ಎರಡನೇದು ಯಾವುದಂದರೆ INS ಸೂರತ್, ಅದಾದಮೇಲೆ ಮೂರನೇದು ಅಂದರೆ INS ವಾಗ್ಮೀರ್. ಈ INS ನೀಲಗಿರಿ, INS ಸೂರತ್, INS ವಾಗ್ಮೀರ್ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಈ ಒಂದು ಭಾರತೀಯ ವಾಯುಪಡೆಗೆ ಸಂಬಂಧಪಟ್ಟಂಥ ಒಂದು ಯುದ್ಧ ನೌಕೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇತ್ತೀಚೆಗೆ ಇದು ಸ್ಟಾರ್ಟ್ ಮಾಡಿದ್ದಾರೆ. ಅದಾದಮೇಲೆ ಮುಂದಿನ ಒಂದು ಕ್ವಶನ್ ಯಾವುದಂದರೆ, ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆ
ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆ. ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಮೋನಿಯಂ ಫಾಸ್ಫೇಟ್ ಅಥವಾ DAP, ಅಮೋನಿಯಂ ಫಾಸ್ಫೇಟಿಗೆ ಸಂಬಂಧಪಟ್ಟಿದೆ. ಏನಿದು ಅಮೋನಿಯಂ ಫಾಸ್ಫೇಟ್ ಅಂದರೆ, ಈಗ ನೀವು ನಮ್ಮ ಭಾರತದಲ್ಲಿ ಹೆಚ್ಚಾಗಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅಂದರೆ ಯೂರಿಯಾವನ್ನು ಯೂಸ್ ಮಾಡ್ತೀವಿ. ಯೂರಿಯಾದ ನಂತರ ಅಂದರೆ ಎರಡನೇ ಅತಿ ಹೆಚ್ಚು ಬಳಸಲಾಗುವ ಗೊಬ್ಬರ, ಇದೊಂದು ಗೊಬ್ಬರ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಈಗ ನಮ್ಮ ಭಾರತದಲ್ಲಿ ಯೂರಿಯಾವನ್ನು ನಾವು ಹೆಚ್ಚು ಏನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ತೀವಿ. ಯೂರಿಯಾದ ನಂತರ ಅಂದರೆ ಎರಡನೇ ಅತಿ ಹೆಚ್ಚು ಬಳಸಲಾಗುವ ಗೊಬ್ಬರ ಯಾವುದಂದರೆ ಈ ಅಮೋನಿಯಂ ಫಾಸ್ಫೇಟ್. ಇದಕ್ಕೆ ಸಂಬಂಧಪಟ್ಟಂಥ ಯೋಜನೆ ಯಾವುದಂದರೆ ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಈ ಅಮೋನಿಯಂ ಫಾಸ್ಫೇಟ್ ಅನ್ನುವಂಥ ಒಂದು ಗೊಬ್ಬರ ಉಂಟಲ್ಲ, ಯಾವುದ್ರಲ್ಲಿ ಹೆಚ್ಚು ಕಂಡು ಬರ್ತದೆ ಅಂದರೆ ಸಾರಜನಕ ಮತ್ತು ರಂಜಕ. ಇದರಲ್ಲಿ ಏನಾಗಿದೆ ಅಂದರೆ ಸಮೃದ್ಧವಾಗಿದೆ. ಯಾವುದರಲ್ಲಿ? ಸಾರಜನಕ ಮತ್ತು ರಂಜಕದಲ್ಲಿ. ಈ ಒಂದು ಯೋಜನೆಯನ್ನು ಜಾರಿಗೆ ತಂದಂಥ ಸಚಿವಾಲಯ ಯಾವುದಂದರೆ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ. ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಈ ಒಂದು ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಯೋಜನೆಯನ್ನು ಏನು ಮಾಡಿದೆ ಅಂದರೆ ಜಾರಿಗೆ ತಂದಿದೆ. ಅದಾದಮೇಲೆ ಪ್ರಮುಖವಾಗಿ ಜನವರಿ 26ನೇ ತಾರೀಕು ಏನು ನಡೀಲಿಕ್ಕಿದೆ ಅಂದರೆ ನಮ್ಮ ಭಾರತದ ಗಣರಾಜ್ಯೋತ್ಸವ ನಡೀಲಿಕ್ಕಿದೆ. ಗಣರಾಜ್ಯೋತ್ಸವ ಜನವರಿ 26ನೇ ತಾರೀಕು. ಕಾರಣ ನಾವೇನು ಮಾಡಿದ್ದೀವಿ ಅಂದರೆ ಅದಕ್ಕೆ ಸ್ವಲ್ಪ ಇತಿಹಾಸ ಎಲ್ಲ ನೋಡಬೇಕು. ಅಂದರೆ 1929ರಲ್ಲಿ ಲಾಹೋರ್ ಅಧಿವೇಶನ ಆಗ್ತದೆ. ಅದರ ಅಧ್ಯಕ್ಷ ನೆಹರು ಅವರು ಏನು ಮಾಡ್ತಾರೆ, ವಹಿಸ್ಕೊಳ್ತಾರೆ. ಆ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ಯ ಅಂತ ಹೇಳಿ ನೆಹರು ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಲಾಹೋರಿನಲ್ಲಿ ರಾವಿ ನದಿ ದಂಡೆ ಮೇಲೆ ನಮ್ಮ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾರೆ. ಯಾವಾಗ? ಜನವರಿ 26, 1929ನೇ ತಾರೀಕು. ಅದಾದಮೇಲೆ ಅವತ್ತೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಘೋಷಣೆ ಮಾಡ್ತಾರೆ. ಈ ಒಂದು ಇದರ ಒಂದು ಸವಿ ನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ 1950 ಜನವರಿ 26ರಿಂದ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತಾರೆ. ಅದೇ ರೀತಿ ನಮ್ಮ ಸಂವಿಧಾನ ಏನು ಆಯಿತು, ಅಧಿಕೃತವಾಗಿ ಜಾರಿಗೆ ಬಂದಂತಹ ಒಂದು ದಿನ ಯಾವುದು? ಗಣರಾಜ್ಯೋತ್ಸವ. ಸೊ ಈ ಒಂದು 2025ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ, ಇದು ತುಂಬ ಇಂಪಾರ್ಟೆಂಟು. 2024ರಲ್ಲಿ ಯಾರು ಬಂದಿದ್ರು ಅಂದರೆ ಫ್ರಾನ್ಸಿನ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಬಂದಿದ್ದರು. 2025ರಲ್ಲಿ ಯಾರಂದರೆ ಇಂಡೋನೇಷ್ಯಾದ ಅಧ್ಯಕ್ಷ ಯಾರು? ಪ್ರಬಾಮೋ ಸುಬಿಯಾಂಟೋ. ಯಾರು? ಸುಬಿಯಾಂಟೋ ಇವರೇನು ಮಾಡಿದ್ದಾರೆ ಅಂದರೆ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಅದಾದಮೇಲೆ ನಾವು ಜನವರಿ 9ನೇ ತಾರೀಕು ಏನು ಆಚರಣೆ ಮಾಡ್ತೀವಿ ಅಂದರೆ ಪ್ರವಾಸಿ ಭಾರತ ದಿನ ಅಂತ ಆಚರಣೆ ಮಾಡ್ತೀವಿ. ಕಾರಣ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಂಥ ಒಂದು ದಿನ. ಯಾವಾಗ? 1915 ಜನವರಿ 9ನೇ ತಾರೀಕು. ಈ ಒಂದು ಇದರ ಒಂದು ಸವಿ ನೆನಪಿಗಾಗಿ ಜನವರಿ 9ನೇ ತಾರೀಕು ನಾವು ಭಾರತೀಯ ಪ್ರವಾಸಿ ದಿನ ಅಂತ ಆಚರಣೆ ಮಾಡ್ತೀವಿ. ಉದ್ದೇಶ ಏನಂದರೆ, ಈಗ ಸಾಗರೋತ್ತರ ಭಾರತೀಯರಂತ ಇದ್ದಾರೆ. ಈ ಸಾಗರೋತ್ತರ ಭಾರತೀಯರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶಕ್ಕಾಗಿ ಬೇರೆ ದೇಶದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ದುಡಿಯುತ್ತಿರುವಂಥ ಒಂದು ಸವಿ ನೆನಪಿಗಾಗಿ ಅವರಿಗಾಗಿ ಒಂದು ಆಚರಣೆ ಮಾಡುವಂಥ ಒಂದು ದಿನ ಯಾವುದಂದರೆ ಅದು ಭಾರತೀಯ ಪ್ರವಾಸಿಯ ದಿನ ಅಂತ. ಅದೇ ದಿನದಂದು ನಮ್ಮ ಭಾರತ ಸರ್ಕಾರ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿ ಅಂತ ಕೊಡ್ತದೆ. ಇತ್ತೀಚೆಗೆ ಅಂದರೆ 2025ರ ಈ ಒಂದು ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ಕೊಡಬೇಕಂತಿದ್ದಾರೆ ಅಂದರೆ ಅದು ಡಾಕ್ಟರ್ ಸೈಯದ್ ಅನ್ವರ್ ಅವರು ಸೈಯದ್ ಅವರಿಗೆ ಈ ವರ್ಷದ ಪ್ರವಾಸಿ ಭಾರತೀಯ ಸನ್ಮಾನ ಅವಾರ್ಡನ್ನು ಏನು ಮಾಡಲಿಕ್ಕಿದ್ದಾರೆ, ಕೊಡಲಿಕ್ಕೆ ಇದ್ದಾರೆ. ಇವರು ಸೌದಿ ಅರೇಬಿಯಾದಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಡಾಕ್ಟರ್ ಆಗಿ ಏನು ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸೊ ಸ್ನೇಹಿತರೆ, ಇದು ಇವತ್ತಿನ ಪ್ರಮುಖವಾದಂಥ ಒಂದು ಪ್ರಚಲಿತ ಘಟನೆ. ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.